ಕನ್ನಡ ಕಲಿಕೆ ಕ್ಲಾಸಲ್ಲಿ ಇವತ್ತಿನ ಕ್ಲಾಸಲ್ಲಿ ಈ ಸ್ವರದಿಂದ ಸ್ಟಾರ್ಟ್ ಆಗುವಂಥ ಲೆಟರ್ಸ್ ಅಂದರೆ ಈ ಸ್ವರದಿಂದ ಆದ ಪದಗಳು. ವ್ಯಂಜನ ಮತ್ತು ಈ ಸೇರಿ ಬರೋವಂಥದ್ದು ಸ್ವಲ್ಪನೇ ಬರುತ್ತೆ. ಯಾವ್ಯಾವುದು ಅಂತ ನೋಡೋಣ. ಅದರಲ್ಲಿ ನಾವು ಆಲ್ರೆಡಿ ಈಶಾ ಬರೆದಿದ್ವಿ, ಇಲ್ಲಿ ಈಶಾನ ಬರ್ಕೊಳ್ಳೋಣ. ಆಮೇಲೆ ಈಗ ಬರೆದಿದ್ವಿ, ಈಗದ ಅಂತ ಹಾಕ್ಕೊಳ್ಳೋಣ. ಈಚಲು ಮರ ಅಂತ ಒಂದು ಮರ ಇದೆ, ಈಚಲು ಗಿಡ ಅಂತಲೂ ಹೇಳ್ತೀವಿ, ಅದು ಈಚಲ. ಆಮೇಲೆ ಈತನ, ಅನಂತರ ಈಕೆ. ಈತನ ಅಂದರೆ ಇವನ ಅಂತ, ಈಕೆ ಅಂದರೆ ಇವಳು ಅಂತ ಆಗುತ್ತೆ. ಅನಂತರ ಈಗಲ್ಲ, ಈಗ ವ್ಯಂಜನ, ಲಾಗೆ ಒತ್ತಕ್ಷರ, ಈಗಲ್ಲ. ಸೊ ಸ್ವರ, ವ್ಯಂಜನ, ಒತ್ತಕ್ಷರ 3 ಸೇರಿಸಿ ಒಂದು 5 ಪದನ ಮಾಡ್ಕೊಂಡಿದ್ದೀವಿ. ಅನಂತರ ಹೂವಿಂದ ಪ್ರಾರಂಭವಾಗುವ ಪದಗಳು. ಅದರಲ್ಲಿ ಮೊದಲನೆಯದು ಉಷಾ. ಈ ಥರ ಇದು ಒಂದು ಉಷಾ ಇದೆ. ಉಷಾ ಅಂದರೆ ಬೆಳಕು ಅಂತ ಆಗುತ್ತೆ. ಇದು ಸುಮ್ಮನೆ ಶಾ ಬರೆಯೋದಕ್ಕೋಸ್ಕರ ಉಷಾ ಅಂತ ಬರೆದಿದ್ದೀನಿ. ಇದು ಉಷಾ, ಬೆಳಕು, ಉಷೆ ಅಂತಲೂ ಹೇಳ್ತಾರೆ, ಉಷಾ ಅಂತಲೂ ಬರಿಬೋದು. ಆಮೇಲೆ 3 ಅಕ್ಷರದ್ದು ಬಂತು ಅಂದರೆ ಉಂಡ, ಅಂದರೆ ಊಟ ಮಾಡ್ದ ಅಂತ ಕ್ವಶನ್ ಕೇಳುವಂಥದ್ದು ಇದು. ಆಮೇಲೆ 4 ಅಕ್ಷರನ ತಗೊಂಡು ಅಂದರೆ ಉಪಟಳ. ಅನಂತರ ಉಪವನ, ಉಪವನ, ಉಷಾ, ಉಂಡ, ಉಪಟಳ, ಉಪವನ. ಉದರ ಅಂದರೆ ಹೊಟ್ಟೆ, ಉದಯನೂ ಇದೆಯಲ್ಲ, ಉದಯನೂ ಬರ್ಕೊಬೋದು. ಉದರ ಅಂತ ಬರೀಬೇಕು, ಈ ಥರ ಹಾಕ್ಕೊಳ್ಳಿ, ಉದರ. ಆಮೇಲೆ ಉದರ ಅಂದರೆ ಹೊಟ್ಟೆ ಭಾಗ ಅಂತ, ಹೊಟ್ಟೆ ಅಂತ. ಉದಯ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸೂರ್ಯನ ಹೇಳೋವಂಥ ಪದ. ಉಪವನ ಅಂದರೆ ವನ ಅಂದರೆ ಗಾರ್ಡನ್ ಅನ್ನೋ ಮೀನಿಂಗಲ್ಲಿ ಬರುತ್ತೆ. ಉಪಟಳ ಕಷ್ಟ ಅನ್ನೋ ಪದ ಇದು. ಆಮೇಲೆ ಉದ್ದ, ಒತ್ತಕ್ಷರದ್ದು ಬರಬೇಕು ಅಂದರೆ ಉದ್ದ ಅಂದರೆ ಲೆಂತ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಉಪನಯನ, ಉಪನಯನ ಇದು ಒಂದು ಪ್ರೋಗ್ರಾಮ್, ಇದು ಉಪನಯನ ಕಾರ್ಯಕ್ರಮ ಅಂತ ಹೇಳ್ತಾರೆ, ಅದು ಉಪನಯನ. ಇದಿಷ್ಟು ಹೂವಲ್ಲಿ ಇಟ್ಕೊಳ್ಳೋಣ. ಅಂದರೆ ಉಷಾ, ಉಂಡ, ಉಪಟಳ, ಉಪವನ, ಉದರ, ಉದಯ, ಉದ್ದ, ಉಪನಯನ ಅಂದರೆ ಉಪನಯನ ಅಂತ ಓದಬೇಕು. ಇದಿಷ್ಟು ಹೂಗೆ ಬರೋ ಅಂಥ ಸುಲಭವಾಗಿ ಓದುವಂಥ ಪದಗಳು. ಇಷ್ಟು ಹೂ ಆಯಿತು. ಈಗ ಹೂ ಅಕ್ಷರದಿಂದ ಸ್ಟಾರ್ಟ್ ಆಗುವಂಥದ್ದು. ಊರ. ಆಮೇಲೆ ಅದನ್ನೇ ನಾನು ಚೂರು ವಿಸ್ತರಿಸ್ಬೇಕಂದ್ರೆ ಊರಲ್ಲ. ಆಮೇಲೆ ಊಟದ, ಊಟದ. ಆಮೇಲೆ ಊದದ ಅಂದರೆ ಊದೋದಲ್ಲ ಅಂತ,
ಊದದೇ ಇರುವಂಥದ್ದು ಅಂತ. ಊದದ, ಊರ, ಊರಲ್ಲ, ಊಟದ, ಊದದ. ಇದು 4 ಪದಗಳನ್ನ ಮಾತ್ರ ಹೂವಲ್ಲಿಟ್ಕೊಳ್ಳೋಣ. ನೆಕ್ಸ್ಟ್ ರು. ರು ಸ್ವರದಿಂದ ಆದಂತಹ ಪದಗಳು. ರೂವಲ್ಲಷ್ಟೇ ಸ್ವಲ್ಪ ಮಾತ್ರ ಬರೆಯೋಣ. ಅದರಲ್ಲಿ ರು, ಋಷ ಅಂದರೆ ಆ್ಯಕ್ಚುಲಿ ಋಷಿ ಅಂತ, ಅದನ್ನೇ ಬರ್ಕೊಳ್ಳೋಣ. ಗುಣಿತಾಕ್ಷರ ಆಗುತ್ತೆ ಇದು. ನೆಕ್ಸ್ಟ್ ರು, ಋಷಭ, ಋಷಭ, ರು, ಋತು. ಇದು ಅಷ್ಟೇ ಸ್ವಲ್ಪ ಗುಣಿತಾಕ್ಷರಗಳು ಬರ್ತಾಯಿದೆ ಇದರಲ್ಲಿ. ಋತು. ನೆಕ್ಸ್ಟ್ ರುಮಾಲು, ರು-ಮಾ-ಲು, ಲಾಕೊಂಬುಲು ಹಾಕಿದ್ದೀನಿ. ರುಮಾಲು. ನೆಕ್ಸ್ಟ್ ರುಂಡ. ರುಂಡ ಅಂತ ಬರೆಯೋಣ.